ರಾಮ್ಲೀಲಾದಲ್ಲಿ ನಡೆದ ಆ ನಾಟಕ ಬಾಬಾ ಅವರನ್ನ ರಾತ್ರೋರಾತ್ರಿ ಹೀರೋ ಮಾಡಿದ್ದು ನಿಜ. ಆದರೆ ಅದಾದ ಮೇಲೆ ಬಾಬಾ ತಮ್ಮದೇ ಹೇಳಿಕೆಗಳಿಂದಾಗಿ ವರ್ತನೆಗಳಿಂದಾಗಿ ಹೋರಾಟ ಹಳ್ಳ ಹಿಡಿಯೋದಕ್ಕೆ ಕಾರಣರಾದರು. ಮೊದಲನೇದಾಗಿ ಜನ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಳ್ಳೋ ಪ್ರಯತ್ನಗಳಲ್ಲಿ ಬಾಬಾ ಪದೇ ಪದೇ ಫೇಲ್ ಆದರು. ರಾಮದೇವ್ ಬ್ಲಂಡರ್ ಬಾಬಾ ಆಗೋಕೆ ತುಂಬಾ ದಿನಗಳೇನೂ ಬೇಕಾಗಿಲ್ಲ. ಸತ್ಯಾಗ್ರಹ ಶುರು ಮಾಡೋದಕ್ಕೆ ಮೊದಲೇ ಬಾಬಾ ಫೇಮಸ್ ಆಗಿದ್ದದ್ದು ತಮ್ಮ ಬಾಲಿಶತನದ ಹೇಳಿಕೆಗಳಿಂದ. ಸತ್ಯಾಗ್ರಹ ಶುರುವಾದಾಗ್ಲೂ ಅಷ್ಟೇ ಅವರ ಕೆಲವು ಬೇಡಿಕೆಗಳು ಹುಚ್ಚು ಹುಚ್ಚಾಗಿದ್ವು. ದೇಶದಲ್ಲಿ ಹಿಂದಿಯಲ್ಲೇ ಎಲ್ಲ ವ್ಯವಹಾರವೂ ನಡೆಯಬೇಕು. 500,000 ನೋಟುಗಳನ್ನ ವಾಪಸ್ ಪಡೆಯಬೇಕು. ಭ್ರಷ್ಟರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ಬೇಡಿಕೆಗಳು ವಾಸ್ತವಕ್ಕೆ ದೂರವಾಗಿದ್ವು. ಇನ್ನು ಕಪ್ಪು ಹಣವನ್ನ ರಾಷ್ಟ್ರೀಯ ಆಸ್ತಿ ಎಂದು ಘೋಷಿಸಬೇಕು ಅನ್ನೋ ಬೇಡಿಕೆ ಬಾಬಾಗೆ ಕಪ್ಪು ಹಣದ ಬಗ್ಗೆ ಇರುವ ಜ್ಞಾನವನ್ನ ಬಹಿರಂಗಪಡಿಸಿತ್ತು. ಈ ಬೇಡಿಕೆಗಳು ಬಾಬಾ ಅವರ ಏಡ್ಸ್, ಕ್ಯಾನ್ಸರ್ಗೆ ಯೋಗದಿಂದ ಮುಕ್ತಿ ಅನ್ನೋ ಹಾಸ್ಯಾಸ್ಪದ ಹೇಳಿಕೆಗಳನ್ನ ನೆನಪಿಗೆ ತಂದಿದ್ವು. ಇಲ್ಲೂ ಕೂಡ ಅದೇ ರಿಪೀಟ್ ಆಗಿತ್ತು. ಕಾಂಗ್ರೆಸ್ನಿಂದ ಆರೋಪಗಳ ಸುರಿಮಳೆ ಆದ ಮೇಲೆ ಬಾಬಾ ರಾಮದೇವ್ ತಮ್ಮ ಆಸ್ತಿ ವಿವರವನ್ನೇನೋ ಘೋಷಿಸಿಕೊಂಡ್ರು. ಆದ್ರೆ 1,177 ಕೋಟಿ ರೂಪಾಯಿಗಳ ಆಸ್ತಿಯಲ್ಲಿ ಪತಂಜಲಿ ಯೋಗಪೀಠದ ವಿದೇಶಿ ಕಂಪನಿಗಳ ವಿವರ, ಆಸ್ತಿ ಇರಲೇ ಇಲ್ಲ. ಯಾವ ಯಾವ ಮೂಲಗಳಿಂದ ಎಷ್ಟೆಷ್ಟು ಆದಾಯ ಬರ್ತಿದೆ ಅನ್ನೋ ಮಾಹಿತಿಯನ್ನ ಗೌಪ್ಯವಾಗಿಟ್ರು. ಇದು ಜನರಲ್ಲಿ ಬಾಬಾ ಅವರ ಮೇಲೆ ಅಪನಂಬಿಕೆ ಮೂಡೋಕೆ ಇನ್ನೊಂದು ಕಾರಣವಾಯಿತು. ಹೀಗಾಗಿ ಬಾಬಾ ರಾಮದೇವ್ ಜನರ ಕಣ್ಣಿಗೆ ವ್ಯವಹಾರ ರಹಸ್ಯಗಳನ್ನ ಕಾಪಾಡಿಕೊಳ್ಳುವ ಪಕ್ಕಾ ಬಿಸ್ನೆಸ್ ಮನ್ ಆಗಿ ಕಾಣಿಸಿದ್ರು. ಇದರ ಜೊತೆ ಬಾಬಾ ಹರಿದ್ವಾರದಲ್ಲಿ ಸತ್ಯಾಗ್ರಹ ನಡೆಸುವಾಗ ದಿನಕ್ಕೆ 4-6 ಗಂಟೆಗಳ ಕಾಲ ವೇದಿಕೆಯ ಮೇಲಿಂದ ನಾಪತ್ತೆ ಆಗ್ಬಿಡ್ತಿದ್ರು. ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ ಅನ್ನೋದನ್ನ ಯಾರಿಗೂ ಹೇಳ್ತಿರ್ಲಿಲ್ಲ. ಎಂಥ ವಿಚಿತ್ರ ವರ್ತನೆಗಳು! ಬಾಬಾ ಅವರು ಉಪವಾಸದ ವೇಳೆ ಗುಟ್ಟು ಗುಟ್ಟಾಗಿ ಊಟ ತಿಂಡಿ ಮಾಡಿಕೊಂಡು ಆರಾಮವಾಗಿದ್ದಾರೆ ಅನ್ನೋ ಡೌಟ್ ಹುಟ್ಟು ಹಾಕಿದ್ವು. ಬಾಬಾ ಹೋರಾಟದಲ್ಲಿ ಸ್ಥಿರತೆಯೇ ಇರಲಿಲ್ಲ. ಹೋರಾಟ ಶುರುವಾಗಿ ರಾಮ್ಲೀಲಾ ರಾಮಾಯಣ ನಡೆದು 2 ದಿನಕ್ಕೆ ಬಾಬಾ ಪ್ರಧಾನಿ ಹಾಗೂ ಸೋನಿಯಾ ಅವರನ್ನ ಗುರುವಾಗಿ ಕ್ಷಮಿಸಿದ್ದೇನೆ ಅಂತ ಘೋಷಿಸಿಬಿಟ್ರು. ಕೇಂದ್ರದ ಯಾವೊಬ್ಬ ನಾಯಕರು ಕ್ಷಮೆ ಕೇಳಿರಲಿಲ್ಲ. ಪೊಲೀಸರ ವರ್ತನೆಯನ್ನ ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ರು. ಇಷ್ಟಿದ್ರೂ ಕ್ಷಮಿಸುವ ಔದಾರ್ಯ ಪ್ರಕಟಿಸಿದ ಬಾಬಾ ತಮ್ಮ ಹೋರಾಟ ಕೆಲವೇ ದಿನಗಳಲ್ಲಿ ಅಂತ್ಯವಾಗಲಿದೆ ಅನ್ನೋ ಸೂಚನೆ ಕೊಟ್ಟು ಬಿಟ್ಟಿದ್ರು.
ಬಾಬಾ ರಾಮದೇವ್ ಅವರನ್ನ ಬೆಂಬಲಿಸಿ ಬಿಜೆಪಿ ರಾಷ್ಟ್ರಾದ್ಯಂತ ಬೀದಿಗಿಳಿತು. ಹಜಾರೆ ಅವರ ಜೊತೆ ಉಪವಾಸಕ್ಕೆ ಹೋಗಿ ವಾಪಸ್ ಬಂದಿದ್ದ ಉಮಾಭಾರತಿ ಮೊದಲಾದವರು ಬಾಬಾ ಜೊತೆ ವೇದಿಕೆಯಲ್ಲಿ ಕುಳಿತರು. ಇದು ಬಾಬಾ ಹೋರಾಟ ರಾಜಕೀಯ ಪ್ರೇರಿತ ಅನ್ನೋ ಅನುಮಾನವನ್ನ ಜನರಲ್ಲಿ ಹುಟ್ಟುಹಾಕಿತು. ಹೀಗಾಗಿ ರಾಜಕೀಯ ಪಕ್ಷಗಳನ್ನ ಮೀರಿದ ಸಾರ್ವಜನಿಕ ಬೆಂಬಲ ಬಾಬಾಗೆ ಸಿಗಲಿಲ್ಲ. ರಾಮ್ಲೀಲಾ ಗಲಾಟೆ ನಂತರ ಬಾಬಾ ರಾಮದೇವ್ ಬಂಟ ಬಾಲಕೃಷ್ಣ ನಾಪತ್ತೆಯಾದ. ಆತ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಬಾಬಾ ಹಾಗೂ ಅವರ ಯೋಗ ಪೀಠ ಸರಿಯಾದ ಮಾಹಿತಿ ನೀಡಲಿಲ್ಲ. ಮೀಡಿಯಾಗಳು ಬಾಲಕೃಷ್ಣ ಪೊಲೀಸ್ ವಶದಲ್ಲಿರಬಹುದು ಅಂತ ವರದಿ ಮಾಡಿದ್ವು. ನಂತರ ಕಾಣಿಸಿಕೊಂಡ ಬಾಲಕೃಷ್ಣ ನಾನು ಆಸ್ಪತ್ರೆಯಲ್ಲಿದ್ದೆ ಅಂತ ಹೇಳಿಕೊಂಡ. ಹಾಗಿದ್ರೆ ವಿಷಯವನ್ನಾದ್ರೂ ತಿಳಿಸಬಹುದಿತ್ತಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಇನ್ನು ಬಾಲಕೃಷ್ಣ ನಕಲಿ ಪಾಸ್ಪೋರ್ಟ್ ಹೊಂದಿದ್ದಾನೆ ಅನ್ನೋ ಆರೋಪಗಳಿಗೆ ದಾಖಲೆ ನೀಡುವುದಾಗಿ ಬಾಬಾ ರಾಮದೇವ್ ಹೇಳಿದ್ರು. ಆದ್ರೆ ಇದುವರೆಗೆ ದಾಖಲೆಗಳು ಯಾರಿಗೂ ಸಿಕ್ಕಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಬಾಬಾ ಇನ್ನೊಂದು ಎಡವಟ್ಟು ಮಾಡಿಕೊಂಡ್ರು. ಆ ಮಾತಿಗೆ ಕಾಂಗ್ರೆಸ್ ಇರ್ಲಿ, ಬಾಬಾಗೆ ಬಹಿರಂಗವಾಗಿ ಬೆಂಬಲಕ್ಕೆ ಬಂದಿದ್ದ ಅಣ್ಣಾ ಹಜಾರೆ ಟೀಮ್ ಕೂಡ ಒಂದು ಹಂತದಲ್ಲಿ ಬೇಸತ್ತು ಹೋಯಿತು. ಯಾಕೆ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ.